ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. ಇತ್ತೀಚೆಗೆ ನಮ್ಮ ಶಿಕ್ಷಣ ಇಲಾಖೆಯ ವ್ಯವಸ್ಥೆಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ನಾವೆಲ್ಲ ಈಗ ಕರ್ತವ್ಯ ಆ್ಯಪ್ ಅಂದರೆ ಕ್ಯಾಂಪ್ಸ್ ಮುಖಾಂತರ ನಮ್ಮ ಅಟೆಂಡೆನ್ಸ್ ಅನ್ನ ಹಾಕ್ತಾ ಇದ್ದೇವೆ. ಅದೇ ರೀತಿ ಇನ್ ಮುಂದೆ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಕೂಡ ನಾವು ಆನ್ಲೈನ್ನಲ್ಲಿಯೇ ಹಾಕಬೇಕಾಗಿದೆ. ಅದಕ್ಕಾಗಿಯೇ ಇಲಾಖೆಯು ನಿರಂತರ ಆ್ಯಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ನಿರಂತರ ಅಂತಂದ್ರೆ ಈ ಆ್ಯಪ್ ಅನ್ನ ಬಳಸ್ಕೊಂಡು ನಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳ ಒಂದು ಫೇಸ್ ಆಧಾರಿತ ಅಟೆಂಡೆನ್ಸ್ ಅನ್ನ ಹಾಕಬೇಕಾಗಿದೆ. ಇದೊಂದು ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಸಿಸ್ಟಮ್ ಆಗಿದೆ. ಇನ್ ಮುಂದೆ ಅಂದ್ರೆ 2026-27ನೇ ಸಾಲಿನಿಂದ ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆ ಮತ್ತು PU ಕಾಲೇಜುಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಹಾಜರಾತಿಯನ್ನ ಕಡ್ಡಾಯವಾಗಿ ನಾವು ನಿರಂತರ ಆ್ಯಪ್ ನಲ್ಲಿ ಹಾಕಬೇಕಾಗಿದೆ. ಅದಕ್ಕಾಗಿ ಶಿಕ್ಷಕರು ಏನ್ ಮಾಡ್ಬೇಕು ಅಂದ್ರೆ ಈ ಆ್ಯಪ್ ಮೂಲಕ ವಿದ್ಯಾರ್ಥಿಗಳ ಫೋಟೋ ತೆಗೆದು ಹಾಜರಾತಿಯನ್ನ ಹಾಕಬೇಕು. ಈ ಆ್ಯಪ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು ಮತ್ತೆ ಅದನ್ನ ಯಾವ ರೀತಿ ಮಕ್ಕಳ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆತ್ಮೀಯರೇ, ನಿರಂತರ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿ, ಸರ್ಚ್ ಬಾರ್ನಲ್ಲಿ ನಿರಂತರ ಅಂತ ಟೈಪ್ ಮಾಡಿ. ಅಲ್ಲಿ ಕೆಳಗಡೆ ನಿರಂತರ ಆ್ಯಪ್ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ಲೋಗೋ ಇರುವಂತಹ ಒಂದು ಆ್ಯಪ್ ಇಲ್ಲಿ ನಮಗೆ ಕಾಣಿಸುತ್ತೆ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ಮುಂದೆ ಓಪನ್ ಅಂತ ಬರ್ತಾ ಇದೆ. ನೀವು ಮೊದಲು ಇನ್ಸ್ಟಾಲ್ ಮಾಡಿ ನಂತರ ಆ ಆ್ಯಪನ್ನು ಓಪನ್ ಮಾಡಿ. ಆ್ಯಪನ್ನು ಓಪನ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಶಿಕ್ಷಕರು ತಮ್ಮ KGID ನಂಬರನ್ನು ಎಂಟ್ರಿ ಮಾಡಿ OTPಯನ್ನು ಪಡೆದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಸದ್ಯಕ್ಕೆ ಇದನ್ನು ಟೆಸ್ಟಿಂಗ್ ಆ್ಯಪ್ ಅಂತ ಬಿಡಲಾಗಿದೆ. ಹಾಗಾಗಿ ಕಾಮನ್ ಆಗಿ KGID ನಂಬರ್ TEST001 ಅಂತ ಕೊಡಲಾಗಿದೆ. ಅದನ್ನು ನಾವಿಲ್ಲಿ ಟೈಪ್ ಮಾಡೋಣ. ಕ್ಯಾಪಿಟಲ್ ಲೆಟರ್ಸ್ನಲ್ಲಿ TEST001 ಅಂತ ಟೈಪ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಕಾಮನ್ ಆಗಿ OTP ಕೂಡ 4x9 ಅಂತ ಕೊಡಲಾಗಿದೆ. ಅದನ್ನು ನೀವು ಎಂಟ್ರಿ ಮಾಡಿ. ನಂತರ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಅಪ್ಡೇಟ್ ಮಾಡಿದ ನಂತರ ನಾವು ರಿಯಲ್ ಆದ ನಮ್ಮ KGID ನಂಬರ್ ಎಂಟ್ರಿ ಮಾಡಿ OTPಯನ್ನು ಪಡೆದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆದ ನಂತರ ಈ ರೀತಿ ನಮಗೆ ಪ್ರೊಫೈಲ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ ಶಿಕ್ಷಕರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಅವರ ಹೆಸರು ತೋರಿಸುತ್ತೆ. ಆದರೆ ಇದು ಟೆಸ್ಟಿಂಗ್ ಆ್ಯಪ್ ಇರೋದ್ರಿಂದ ಇಲ್ಲಿ ಶಿಕ್ಷಕರ ಹೆಸರಿನ ಬದಲಾಗಿ ಟೆಸ್ಟ್ ಟೀಚರ್ ಅಂತ ಬರ್ತಾ ಇದೆ. ಅದ್ರ ಪಕ್ಕದಲ್ಲಿ ಪ್ರೊಫೈಲ್ ಐಕಾನ್ ಇದೆ. ಆ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಮೇಲ್ಗಡೆ ಟೆಸ್ಟ್ ಟೀಚರ್ ಇರುವಲ್ಲಿ ಶಿಕ್ಷಕರ ನಿಜವಾದ ಹೆಸರು ಬರುತ್ತೆ. ಅವರ KGID ನಂಬರ್, ಇನ್ಸ್ಟಿಟ್ಯೂಟ್ ಕೋಡ್ ಅಂತಂದರೆ ಶಾಲೆಯ ಡೈಸ್ ಕೋಡ್ ಇರುತ್ತೆ, ಸ್ಕೂಲ್ ನೇಮ್ ಇರುತ್ತೆ, ಡಿಸ್ಟಿಕ್, ತಾಲೂಕಾ ಇವೆಲ್ಲವೂ ಇರ್ತವೆ. ಒಂದು ವೇಳೆ ನಮಗೆ ಸೈನ್ ಔಟ್ ಆಗಬೇಕಾದ್ರೆ ಕೆಳಗಡೆ ಸೈನ್ ಔಟ್ ಅನ್ನುವಂತಹ ಆಪ್ಷನ್ ಇದೆ. ಅಲ್ಲಿಂದ ನಾವು ಸೈನ್ ಔಟ್ ಕೂಡ ಆಗ್ಬೋದು. ಈಗ ಮತ್ತೆ ಹಿಂದಿನ ಪೇಜ್ಗೆ ಅಂದರೆ ಯೂಸರ್ ಪ್ರೊಫೈಲ್ಗೆ ಹೋಗೋಣ. ಇಲ್ಲಿ ಮೇಲ್ಗಡೆ ಲೆಫ್ಟ್ ಆ್ಯರೋ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಪ್ರೊಫೈಲ್ ಪೇಜ್ನಲ್ಲಿ ನಾವು 3 ಆಪ್ಷನ್ಗಳನ್ನು ನೋಡ್ತೀವಿ. ಮೊದಲನೇದಾಗಿ ರಿಜಿಸ್ಟರ್ ಸ್ಟೂಡೆಂಟ್ ಇದೆ, ಎರಡನೇದು ರಿಪೋರ್ಟ್ಸ್ ಇದೆ, ಮೂರನೇದು ಗ್ರೀವಿಯನ್ಸ್ ಇದೆ. ಶಿಕ್ಷಕರು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಆ ಶಾಲೆಯಲ್ಲಿರುವಂತಹ ಮಕ್ಕಳ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ರಿಜಿಸ್ಟರ್ ಸ್ಟೂಡೆಂಟ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಆಗಿ ಇಲ್ಲಿ ಕ್ಲಾಸ್ 10 ಅಂತ ಕೊಡಲಾಗಿದೆ, ಅದನ್ನೇ ಕ್ಲಿಕ್ ಮಾಡಿ. ಸೆಕ್ಷನ್ ತಾನಾಗೆ ಜನರಲ್ ಅಂತ ಕಾಮನ್ ಆಗಿ ಇಟ್ಟಿದ್ದಾರೆ. ಅದಾದ ನಂತರ ಗೆಟ್ ಸ್ಟೂಡೆಂಟ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಏನಾಗುತ್ತೆ, ನಿಮ್ಮ ಶಾಲೆಯಲ್ಲಿ ಆಯಾ ತರಗತಿಯಲ್ಲಿರುವಂತಹ ಮಕ್ಕಳ ಲಿಸ್ಟಲ್ಲಿ ಓಪನ್ ಆಗುತ್ತೆ. ಸ್ಟೂಡೆಂಟ್ ನೇಮ್ ಇದೆ, ಸ್ಟೇಟಸ್ ಇದೆ. ಸ್ಟೇಟಸ್ನಲ್ಲಿ ನಾವು ರಿಜಿಸ್ಟರ್ಡ್ ಮತ್ತು ನಾಟ್ ರಿಜಿಸ್ಟರ್ಡ್ ಅಂತ ಇಲ್ಲಿ ಕಾಣ್ತಾ ಇದ್ದೀವಿ. ಯಾವ ಮಕ್ಕಳ ಒಂದು ರಿಜಿಸ್ಟ್ರೇಷನ್ ಆಗಿಲ್ವೋ ಆ ಮಕ್ಕಳ ರಿಜಿಸ್ಟ್ರೇಷನ್ ಮಾಡೋ ಸಲುವಾಗಿ ನಾಟ್ ರಿಜಿಸ್ಟರ್ಡ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಯಾವ ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ಆಗಿರೋಲ್ವೋ ಆ ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ಮಾಡೋ ಸಲುವಾಗಿ ಆ ವಿದ್ಯಾರ್ಥಿಯ 3 ಆ್ಯಂಗಲ್ಗಳಿಂದ ನಾವು ಫೇಸನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಫ್ರಂಟ್ ಫೇಸನ್ನು ಕ್ಯಾಪ್ಚರ್ ಮಾಡಬೇಕು. ಅದಾದ ನಂತರ ಸ್ಲೈಟ್ ಲೆಫ್ಟ್ ಅಂದರೆ ಸ್ವಲ್ಪ ಎಡಗಡೆ ಮುಖವನ್ನು ಹೊರಳಿಸಿ ಮತ್ತೊಮ್ಮೆ ಫೇಸ್ ಕ್ಯಾಪ್ಚರನ್ನು ಮಾಡಬೇಕು. ಕೊನೆಗೆ ಸ್ಲೈಟ್ ರೈಟ್ ಅಂದರೆ ಸ್ವಲ್ಪ ಬಲಭಾಗಕ್ಕೆ ಮುಖವನ್ನು ಹೊರಳಿಸಿ ಮತ್ತೊಮ್ಮೆ ಫೇಸ್ ಕ್ಯಾಪ್ಚರನ್ನು ಮಾಡಬೇಕಾಗತ್ತೆ. ಈ ರೀತಿ 3 ಆ್ಯಂಗಲ್ಗಳಲ್ಲಿ ರಿಜಿಸ್ಟ್ರೇಷನ್ ಮಾಡೋ ಸಲುವಾಗಿ ಫೇಸ್ ಕ್ಯಾಪ್ಚರನ್ನು ಮಾಡಬೇಕು. ಕೊನೆಗೆ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಂದರೆ ಆ ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅರ್ಥ.
ಅದಾದ ನಂತರ ನಾವು ಮಕ್ಕಳ ಅಟೆಂಡೆನ್ಸನ್ನು ಹಾಕಬೇಕು. ಇಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ ಮತ್ತು ಆಫ್ಟರ್ನೂನ್ ಅಟೆಂಡೆನ್ಸ್ ಈ ರೀತಿ 2 ಸಲ ಅಟೆಂಡೆನ್ಸನ್ನು ನಾವು ಹಾಕಬೇಕಾಗುತ್ತೆ. ಅದಕ್ಕಾಗಿ ಮಾರ್ನಿಂಗ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮತ್ತೆ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು, ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು. ಮಾರ್ಕ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಟೆಂಡೆನ್ಸನ್ನು ಮಾರ್ಕ್ ಮಾಡೋ ಸಲುವಾಗಿ ಯಾವ ತರಗತಿ ಇರುತ್ತೋ ಆ ತರಗತಿಯ ವಿದ್ಯಾರ್ಥಿಗಳ ಫೋಟೋವನ್ನು ಅಂದರೆ ಗ್ರೂಪ್ನಲ್ಲಿ ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಮೊಬೈಲ್ನಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ. ಈ ರೀತಿ ತರಗತಿಯಲ್ಲಿರುವಂತಹ ಎಲ್ಲ ಮಕ್ಕಳ ಮುಖ ಕಾಣುವ ಹಾಗೆ ನಾವು ಕ್ಯಾಮ್ರಾವನ್ನು ಹಿಡಿದು ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಒಂದು ವೇಳೆ ವಿದ್ಯಾರ್ಥಿಯ ಮುಖ ಸರಿಯಾಗಿ ಕಾಣದಿದ್ದರೆ ಆ ವಿದ್ಯಾರ್ಥಿಯ ಮುಂದೆ ಆಬ್ಸೆಂಟ್ ಅಂತ ತೋರಿಸುತ್ತೆ. ಆಗ ನಾವು ಮತ್ತೆ ಆಬ್ಸೆಂಟ್ ಇರುವಂತಹ ವಿದ್ಯಾರ್ಥಿಯ ಅಟೆಂಡೆನ್ಸನ್ನು ಪ್ರತ್ಯೇಕವಾಗಿ ಫೇಸ್ ಕ್ಯಾಪ್ಚರ್ ಮಾಡೋದ್ರ ಮುಖಾಂತರ ಹಾಕಬೇಕಾಗುತ್ತೆ. ಹೀಗೆ ಮಕ್ಕಳ ಮಾರ್ನಿಂಗ್ ಅಟೆಂಡೆನ್ಸ್ ಮತ್ತು ಆಫ್ಟರ್ನೂನ್ ಅಟೆಂಡೆನ್ಸನ್ನು ಹಾಕ್ಬೋದಾಗಿದೆ. ಅದಾದ ನಂತರ 2ನೇ ಆಪ್ಷನ್ ರಿಪೋರ್ಟ್ಸ್ ಅಂತ ಇದೆ. ಅವತ್ತಿನ ಅಟೆಂಡೆನ್ಸ್ ರಿಪೋರ್ಟ್ಸ್ ಕೂಡ ನಾವಿಲ್ಲಿ ನೋಡಬಹುದು. ಅದಕ್ಕಾಗಿ 2ನೇ ಆಪ್ಷನ್ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಇದೆ, ಟೋಟಲ್ ರಿಜಿಸ್ಟ್ರೇಷನ್, ಮಾರ್ನಿಂಗ್ ಪ್ರೆಸೆಂಟ್, ಮಾರ್ನಿಂಗ್ ಆಬ್ಸೆಂಟ್, ಆಫ್ಟರ್ನೂನ್ ಪ್ರೆಸೆಂಟ್, ಆಫ್ಟರ್ನೂನ್ ಆಬ್ಸೆಂಟ್, ಕೊನೆಗೆ ಅಟೆಂಡೆನ್ಸ್ ಇನ್ ಪರ್ಸೆಂಟೇಜ್ನಲ್ಲಿ ಆ ತರಗತಿಯ ಅಟೆಂಡೆನ್ಸ್ ಕೂಡ ನಾವಿಲ್ಲಿ ನೋಡ್ಬೋದು. ಇದು ಡೈಲಿ ಅಟೆಂಡೆನ್ಸ್ ರಿಪೋರ್ಟ್ ಆಯಿತು. ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಕೂಡ ನಾವು ನೋಡ್ಬೋದು. ಅದಕ್ಕಾಗಿ ಕೆಳಗಡೆ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಾಸ್ ಇದೆ, ಮಂತ್ ಇದೆ, ಇಯರ್, ಸೆಕ್ಷನ್ ಇದೆ. ಅದ್ರ ಕೆಳಗಡೆ ಗೆಟ್ ರಿಪೋರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಾವು ಆಯಾ ತರಗತಿಯ ಮಂತ್ಲಿ ಅಟೆಂಡೆನ್ಸ್ ರಿಪೋರ್ಟ್ ಕೂಡ ನೋಡ್ಬೋದಾಗಿದೆ. ಇನ್ನು ಕೊನೆಯ ಆಪ್ಷನ್ ಗ್ರೀವಿಯನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮುಖಾಂತರ ನಾವು ಆ್ಯಪ್ನಲ್ಲಿ ಏನಾದರೂ ಇಶ್ಯೂಸನ್ನು ಅಥವಾ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದರೆ ಅದನ್ನು ನಾವಿಲ್ಲಿ ಕಂಪ್ಲೇಂಟ್ ಮಾಡಬಹುದು. ಅದಕ್ಕಾಗಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದಷ್ಟು ಆಪ್ಷನ್ಗಳಿವೆ. ಟೆಕ್ನಿಕಲ್ ಇಶ್ಯೂ ಇದೆ, ಅಟೆಂಡೆನ್ಸ್ ಇಶ್ಯೂ, ರಿಜಿಸ್ಟ್ರೇಷನ್ ಇಶ್ಯೂ, ಡಾಟಾ ಇಶ್ಯೂ, ಅದರ್ ಅಂತ ಇದೆ. ಯಾವ ಇಶ್ಯೂ ಇದೆಯೋ ಆ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ. ಕೆಳಗಡೆ ಇಶ್ಯೂ ಡಿಸ್ಕ್ರಿಪ್ಷನ್ನಲ್ಲಿ ಯಾವ ರೀತಿ ನೀವು ಇಶ್ಯೂ ಫೇಸ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ರೈಟ್ ಅಪ್ ಮಾಡಬೇಕು. ಅದಾದ ನಂತರ ಲೊಕೇಶನನ್ನು ಟೈಪ್ ಮಾಡಿ, ಕಾಂಟ್ಯಾಕ್ಟ್ ನಂಬರನ್ನು ಟೈಪ್ ಮಾಡಿ, ಮತ್ತು ಇಲ್ಲಿ 3 ಪ್ಲಸ್ ಚಿಹ್ನೆಗಳನ್ನು ನಾವು ನೋಡ್ತೀವಿ. ಅಂದರೆ ಇಲ್ಲಿ ಯಾವ ಒಂದು ಇಶ್ಯೂನ ಫೇಸ್ ಮಾಡ್ತಾ ಇದ್ದೇವೋ ಅದರ ಒಂದು ಸ್ಕ್ರೀನ್ಶಾಟನ್ನು ನಾವು ತೆಗೆದಿಟ್ಟಿರಬೇಕು. ಅದನ್ನು ನಾವು ನಮ್ಮ ಗ್ಯಾಲರಿಯಿಂದ 3 ಸ್ಕ್ರೀನ್ಶಾಟ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಕೊನೆಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮುಖಾಂತರ ಏನಾಗುತ್ತಪ್ಪ ಅಂತಂದರೆ ನಾವು ಫೇಸ್ ಮಾಡ್ತಿರುವಂತಹ ಇಶ್ಯೂ ಅಲ್ಲಿ ಸಬ್ಮಿಟ್ ಆಗುತ್ತೆ. ನಾವು ಸಬ್ಮಿಟ್ ಮಾಡಿರೋ ಇಶ್ಯೂವನ್ನು ನೋಡಬೇಕಾದ್ರೆ ರೇಸ್ಡ್ ಗ್ರೇವಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ರೇಸ್ ಮಾಡಿರುವಂತಹ ಇಶ್ಯೂಸ್ಗಳ ಲಿಸ್ಟ್ ನಮಗೆ ಕಾಣುತ್ತೆ. ಈ ರೀತಿ ನಾವು ಈ ನಿರಂತರ ಆ್ಯಪ್ ಮುಖಾಂತರ ನಮ್ಮ ಮಕ್ಕಳ ಹಾಜರಾತಿಯನ್ನು ಇನ್ನು ಮುಂದೆ ಹಾಕಬೇಕಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.